ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಹರ್ಷಿತಾ ವ್ಲಾಗ್ಸ್. ವರಮಹಾಲಕ್ಷ್ಮಿ ಹಬ್ಬ ಇನ್ನೇನು ಬಂದೇ ಬಿಡ್ತು. ನಮ್ಮ ಮನೇಲಿ ಹಬ್ಬಕ್ಕೆ ಪ್ರಿಪ್ರೇಷನ್ ನಡೀತಾ ಇದೆ. ಹಾಗೆ ನಮ್ಮ ಮನೇಲಿ ಹಬ್ಬನ ಹೇಗೆ ಸೆಲೆಬ್ರೇಟ್ ಮಾಡ್ತೀವಿ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡಬೇಕು ಅನ್ನಿಸ್ತು. ಹಾಗಾಗಿ ಈ ವಿಡಿಯೋನ ಮಾಡ್ತಾಯಿದ್ದೀನಿ. ನೀವು ನೋಡ್ತಾ ಇರ್ಬೋದು, ಇಲ್ಲಿ ರವೆ ಉಂಡೆ, ಕರ್ಜಿಕಾಯಿ ಹಾಗೆ ಚಕ್ಲಿ ಕೂಡ ಮಾಡೋಕ್ಕೆ ರೆಡಿ ಮಾಡ್ಕೋತಾ ಇದ್ದೀವಿ. ಹಬ್ಬಗಳು ಅಂದರೆ ಖುಷಿ, ಸಂಭ್ರಮ. ಮನೇಲೇನಾದರೂ ಪುಟ್ಟ ಮಕ್ಕಳಿದ್ರಂತೂ ಎಲ್ಲ ಹಬ್ಬಗಳು ಸೂಪರ್ ಸ್ಪೆಷಲ್ ಅಂತಲೇ ಹೇಳ್ಬೋದು. ನಮ್ಮ ಮನೇಲೂ ಕೂಡ ಪುಟ್ಟ ಲಕ್ಷ್ಮಿ ಇದ್ದಾರೆ, ನೀವು ನೋಡ್ತಾ ಇರ್ಬೋದು. ವರಮಹಾಲಕ್ಷ್ಮಿ ಹಬ್ಬದ ಪ್ರಿಪ್ರೇಷನ್ ಎಲ್ಲ ಇವರೇ ಮುಂದೆ ನಿಂತು ನಡೆಸ್ಕೊಡ್ತಾ ಇದ್ದಾರೆ, ನೀವು ನೋಡ್ತಾ ಇರ್ಬೋದು. ನಮ್ಮ ಅಜ್ಜಿಗೆ ಇಲ್ಲಿ ಕೆಲಸ ಮಾಡೋಕ್ಕೆ ಬಿಡ್ತಾ ಇಲ್ಲ. ಮಕ್ಕಳಂದ್ರೇ ಹಾಗೆ ಅಲ್ವಾ, ನಾವೇನೇ ಕೆಲಸ ಮಾಡಲಿ ಅವರು ಕೂಡ ಅದನ್ನು ಮಾಡಬೇಕು, ನೋಡಿ ಆದರೂ ಕಲ್ತ್ಕೋತಾರೆ. ಎಲ್ಲ ತಿಂಡಿನ ಮಾಡ್ಕೊಂಡಿದ್ದಾದಮೇಲೆ ನಾವಿಲ್ಲಿ ದೇವ್ರ ಮನೆ ಕೂಡ ಕ್ಲೀನ್ ಮಾಡಿಕೊಂಡು ಲಕ್ಷ್ಮೀನ ಕೂರ್ಸೋಕ್ಕೆ ರೆಡಿ ಮಾಡ್ಕೋತಾ ಇದ್ದೀವಿ. ಆಲ್ಮೋಸ್ಟ್ 12 ಗಂಟೆ ಆಗೋಗ್ಬಿಟ್ಟಿತ್ತು. ಇನ್ನು ಬೆಳಗ್ಗೆ ಬೇಗನೆ ಎದ್ದು ಪೂಜೆ ಮಾಡಬೇಕಾಗತ್ತೆ. ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡೋದ್ರಿಂದ ತುಂಬಾ ಶ್ರೇಷ್ಠ ಅಂತ ಹೇಳ್ಬೋದು. ನಮ್ಮ ಮನೇಲಿ ಬೆಳಗ್ಗೆ 4:15 ಅಷ್ಟರಲ್ಲಿ ಪೂಜೆ ಎಲ್ಲ ಆಗಿತ್ತು. ವರಮಹಾಲಕ್ಷ್ಮಿ ಹಬ್ಬ ಅಂದ್ರೇ ಸಂಭ್ರಮ ಅಲ್ವಾ. ಎಲ್ಲರ ಮನೆಯಲ್ಲೂ ಲಕ್ಷ್ಮಿನ ಕೂರಿಸಿರ್ತಾರೆ, ತುಂಬ ಚೆನ್ನಾಗಿ ಅಲಂಕಾರ ಮಾಡಿರ್ತಾರೆ. ನೈವೇದ್ಯಕ್ಕೆ ಅಂತ ಹೇಳಿ ನಾವಿಲ್ಲಿ ಪುಳಿಯೋಗರೆ, ಚಿತ್ರಾನ್ನ, ಮೊಸರನ್ನ, ಬೆಲ್ಲದನ್ನ ಅಂತ 5-6 ತಿಂಡಿಗಳನ್ನ ಮಾಡಿ ನೈವೇದ್ಯ ಮಾಡಿದ್ದೀವಿ. ಹುಳಿಯನ್ನ, ಬೆಲ್ಲದನ್ನ ಅಂದರೆ ಮಹಾಲಕ್ಷ್ಮಿಗೆ ತುಂಬಾ ಇಷ್ಟ. ಹಾಗೆ ಸಂಜೆ ಎಲ್ಲರನ್ನೂ ಕುಂಕುಮಕ್ಕೆ ಕರಿಯೋಣ ಅಂತ ಹೇಳ್ಬಿಟ್ಟು ಇಲ್ಲಿ ರೆಡಿ ಮಾಡ್ಕೋತಾ ಇದ್ದೀನಿ. ಗೋಧೂಳಿ ಲಗ್ನದಲ್ಲಿ ಮಹಾಲಕ್ಷ್ಮಿಗೆ ಆರತಿ ಮಾಡೋದು ತುಂಬಾ ಶ್ರೇಷ್ಠ. ಇಲ್ಲಿ ಆಶ್ಚರ್ಯ ಏನಪ್ಪ ಅಂದರೆ, ನಮ್ಮನೆ ಹತ್ರ 2 ಹಸುಗಳು ಕೂಡ ಬಂದಿದ್ವು. ನಾವು ಅದಕ್ಕೆ ಪೂಜೆ ಮಾಡಿ ಬಾಳೆಹಣ್ಣು ಕೂಡ ಕೊಟ್ವಿ. ತುಂಬಾ ಖುಷಿ ಆಯಿತು. ಹಾಗೆ ನಾನು ನಮ್ಮಮ್ಮ ಸೇರಿ ದೇವಿಗೆ ಆರತಿ ಕೂಡ ಮಾಡ್ತಾಯಿದ್ದೀವಿ. ಸೂಪರ್, ಹೆಂಗ್ ಮಾಡೋದು? ವೆರಿ ಗುಡ್. ಲಕ್ಷ್ಮಿ ಯಾರು? ಲಕ್ಷ್ಮಿ ಯಾರು? ಲಕ್ಷ್ಮಿ ಯಾರು? तो इसको ಕೈ ಮುಗಿ, ಚುಮ್ಮ ಕೈ ಮುಗಿ, ಕೈ ಮುಗಿ, ಜೇಜಿ ಕೈ ಮುಗಿ.
ಹಬ್ಬದಲ್ಲಿ ವಿಶೇಷ ಅಂದ್ರೇ ಅರಿಶಿನ ಕುಂಕುಮಕ್ಕೆ ಕರೆಯೋದು ಅಲ್ವಾ. ನೀವೇನೇ ಹೇಳಿ ಇದಿಲ್ಲದೆ ಹಬ್ಬ ಪೂರ್ತಿ ಆಗಲ್ಲ ಅಂತಲೇ ಅನಿಸುತ್ತೆ. ನಾನು ಕೂಡ ಅರಿಶಿನ ಕುಂಕುಮ ತೊಗೊಂಡು ನಮ್ಮ ಅಮ್ಮಂಗೂ ಕೂಡ ಕೊಟ್ಟು ಪರಿಚಯದವ್ರನ್ನ ಅರಿಶಿನ ಕುಂಕುಮಕ್ಕೆ ಕರೆಯೋಣ ಅಂತ ಹೊರಟಿದ್ದೆ. ಇಲ್ಲಿ ಖುಷಿ ವಿಷಯ ಏನಪ್ಪ ಅಂತಂದರೆ ಕರೆದಿರೋರು ಎಲ್ಲರೂ ಕೂಡ ಅರಿಶಿನ ಕುಂಕುಮಕ್ಕೆ ಬಂದಿದ್ದರು. ತುಂಬ ಚೆನ್ನಾಗಿ ಕಾಣ್ತಾಯಿದ್ರು ಎಲ್ಲರೂ ಕೂಡ. ಪುಟ್ಟ ಪುಟ್ಟ ಮಕ್ಕಳಂತೂ ಹೊಸ ಬಟ್ಟೆ ಹಾಕ್ಕೊಂಡು ಆಟ ಆಡ್ತಿರೋದನ್ನ ನೋಡೋಕ್ಕೆ ಚೆನ್ನಾಗಿರುತ್ತೆ ಅಲ್ವಾ. ಏನಪ್ಪ ಏನಮ್ಮ ಫಿಶ್ ಅಲ್ಲಿ ಪಾಪು ಫಿಶ್ ಅಲ್ಲಮ್ಮ. ಒಂದ್ಸರಿ ತೋರ್ಸಿದ್ರೆ ನೀನು ಸ್ವಲ್ಪ ಹೊತ್ತು ಬಿಟ್ಟು ಕೇಳೋದು ಫಿಶ್ ಎಲ್ಲಿದೆ ಅಂತ. ಕಲರ್ ಇದೆ ಫಿಶ್ ಅಲ್ಲ, ಮರೂನ್ ಈ ಕಲರ್ ಇದೆ. ಅಲ್ಲೈತಾ? ಅಲ್ಲಿದೆ. ನಿಮ್ಮ ಹತ್ರನೂ ಇದೆ. ತಗೊಂಬ ಮಯ್ಯ, ತಗೊಂಬ ಆಪಲ್ ತಗೊಂಬ. ಹಾ ತಗೊಂಬ ಆಪಲ್ ತಗೊಂಬ. ಐ ಹೋಪ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗೋಣ. ಥ್ಯಾಂಕ್ ಯು ಆಲ್. ಬಾಯ್.